ಕರ್ನಾಟಕದ ಸಾಂಸ್ಕೃತಿಕ ಸೊಗಡು ಹೋರಿ ಹಬ್ಬವನ್ನು ರಾಷ್ಟ್ರಮಟ್ಟದಲ್ಲಿ ಪ್ರಚಾರ ಮಾಡಿ ಅದರ ಘನತೆ ಮತ್ತು ಗೌರವವನ್ನು ಹೆಚ್ಚಿಸಲು ಬಲವಾದ ಉದ್ದೇಶ ಇಟ್ಟುಕೊಂಡು ನಮ್ಮ ನಿಸ್ವಾರ್ಥ ಸೇವೆಯನ್ನು ಆರಂಭಿಸಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಹೋರಿ ಹಬ್ಬದ ವಿಶೇಷತೆ ಬಗ್ಗೆ ಕರ್ನಾಟಕದ ಜನತೆಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ವಿಷಯ. ಈ ಹೋರಿ ಹಬ್ಬದಲ್ಲಿ ಹಲವಾರು ಹೆಸರು ಮಾಡಿದಂಥ ಹೋರಿಗಳಲ್ಲಿ ಇಲ್ಲೊಬ್ಬ ಹಾವೇರಿಯ ಮುತ್ತಿನ ಕಳಸ ಎಂದು ಪ್ರಸಿದ್ಧಿಯಾಗಿದ್ದ. ಹಾಗಾದರೆ ಯಾರು ಈ ಹಾವೇರಿಯ ಮುತ್ತಿನ ಕಳಸ? ಹಾಗಾದರೆ ಈತನ ಜೀವನ ಚರಿತ್ರೆಗೇನು, ಹೋರಿ ಹಬ್ಬದಲ್ಲಿ ಈತನು ಮಾಡಿದ ಸಾಧನೆಗಳೇನು ಎಂಬುದನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೇವೆ. ಸ್ನೇಹಿತರೆ, ರಾಕ್ಸ್ಟಾರ್ ಎಂಬುದು ಮೂಲತಃ ಕರ್ನಾಟಕದಲ್ಲೇ ಜನಿಸಿದಂಥ ಹೋರಿ. ನಂತರ ಅದು ತಮಿಳುನಾಡಿನ ಕೊಯ್ನಾಯಕನಪಲ್ಲಿ ಎಂಬಲ್ಲಿಗೆ ಮಾರಾಟವಾಗಿತ್ತು. ಅದೇ ರಾಕ್ಸ್ಟಾರ್ ಮತ್ತೆ ತಮಿಳುನಾಡಿನಿಂದ ತನ್ನ ತಾಯಿನಾಡು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಾಗ ಇನ್ನೂ 6 ಹಲ್ಲಿನ ಕರವಾಗಿತ್ತು. ಈ ಹೋರಿಗೆ ರಾಕ್ಸ್ಟಾರ್ ಅಲಿಯಾಸ್ ಸೂರಿ ಎಂದು ನಾಮಕರಣ ಮಾಡಲಾಗಿತ್ತು. ಜನ ಪ್ರೀತಿಯಿಂದ ಚಿಂಚ, ಜಾಲ, ಚಿರತೆ ಅಂತಲೂ ಕರೀತಾ ಇದ್ರು. ಈ ರಾಕ್ಸ್ಟಾರ್ ಹೋರಿಯು ಪ್ರಥಮವಾಗಿ ಬರೀಕೊಂಬಿನ ಹಬ್ಬ ಅಂದರೆ ಗಗ್ರಿ ಹಬ್ಬಗಳಲ್ಲಿ ಸ್ಪರ್ಧೆ ಮಾಡೋಕ್ಕೆ ಆರಂಭಿಸಿತು. ರಾಕ್ಸ್ಟಾರ್ ಹೋರಿಯು ಪ್ರಪ್ರಥಮವಾಗಿ ಬ್ಯಾಡಗಿ ತಾಲೂಕು ಸಿಡೇನೂರು ಗ್ರಾಮದಲ್ಲಿ ಭರ್ಜರಿ ಹಬ್ಬವನ್ನು ಮಾಡಿ 3ನೇ ಬಹುಮಾನವನ್ನು ಪಡೆಯಿತು. 2ನೇ ಹಬ್ಬ ದಾಸನಕೊಪ್ಪದಲ್ಲಿ ಅರ್ಧ ತೊಲೆ ಬಂಗಾರ, 3ನೇ ಹಬ್ಬ ಮೂಗೂರಿನಲ್ಲಿ ಟ್ರಜುರಿ, 4ನೇ ಹಬ್ಬ ಕ್ಯಾಸ್ನೂರಿನಲ್ಲಿ ಅರ್ಧ ತೊಲೆ ಬಂಗಾರ, 5ನೇ ಹಬ್ಬ ಉದ್ರಿ ವಡ್ಡಗೇರಿಯಲ್ಲಿ ಅರ್ಧ ತೊಲೆ ಬಂಗಾರ, 6ನೇ ಹಬ್ಬ ತಡಸನಹಳ್ಳಿಯಲ್ಲಿ ಟ್ರಜುರಿ, 7ನೇ ಹಬ್ಬ ಲಕ್ಷ್ಮೀಪುರದಲ್ಲಿ ಟಿವಿ, 8ನೇ ಹಬ್ಬ ಚಿಕ್ಕಬಾಸೂರು ಹಬ್ಬದಲ್ಲಿ ಟಿವಿ ಚೋಕೇಸ್, 9ನೇ ಹಬ್ಬ ಸುಡಂಬಿ ಹಬ್ಬದಲ್ಲಿ ತಾಮ್ರದ ಹಂಡೆ, 10ನೇ ಹಬ್ಬ ಹಂಸಬಾವಿಯಲ್ಲಿ ಸ್ಟೀಲ್ ಟಾಕಿ, 11ನೇ ಹಬ್ಬ ಬಸಾಪುರದಲ್ಲಿ ಸತತ 3 ಹಬ್ಬಗಳಲ್ಲಿ ಪಾಲ್ಗೊಂಡು ಸೈಕಲ್, ಟ್ರಜುರಿ ಮತ್ತು ತಾಮ್ರದ ಹಂಡೆಯನ್ನು ಪಡೆದಿತ್ತು. ನಂತರ ಇಜಾರಿ ಲಕ್ಮಾಪುರದಲ್ಲಿ ಟ್ರಜುರಿ, ಬ್ಯಾಡಗಿ ಹಬ್ಬದಲ್ಲಿ ಟ್ರಜುರಿ, ಗಣಜೂರು ಹಬ್ಬದಲ್ಲಿ ಕಬ್ಬಿಣದ ಕೂರುಗಿ, ಹಾನಗಲ್ ತಾಲೂಕು ಹುಲಿಗಿನಕೊಪ್ಪ ಗ್ರಾಮದಲ್ಲಿ 2 ಗ್ರಾಂ ಬಂಗಾರ, ಹಾನಗಲ್ ಹಬ್ಬದಲ್ಲಿ 1 ಆಕಳಕರು, ಮುಂಡಗೋಡ ಹಬ್ಬದಲ್ಲಿ ತಾಮ್ರದ ಹಂಡೆ, ದೇವಿ ಹೊಸೂರಿನಲ್ಲಿ ಸತತ 2 ಬಾರಿ, 1 ಸಾರಿ ಟಾಕಿ, ಇನ್ನೊಂದು ಸಾರಿ ಟ್ರಜುರಿಯನ್ನು ಪಡೆದಿತ್ತು. ಅಕ್ಕಿ ಹಾಲೂರು ಹಬ್ಬದಲ್ಲಿ 2 ಗ್ರಾಂ ಬಂಗಾರ, ತೊರವಂದ ಹಬ್ಬದಲ್ಲಿ ಸ್ಟೀಲ್ ಟಾಕಿಯನ್ನು ಕೊಟ್ಟಿರುತ್ತಾರೆ. ಇಲ್ಲಿಗೆ ರಾಕ್ಸ್ಟಾರ್ ಹೋರಿ ಮಾಡಿದಂಥ ಗಗ್ರಿ ಹಬ್ಬ ಅಂದರೆ ಬರೀಕೊಂಬಿನಲ್ಲಿ ಮಾಡಿದಂಥ ಹಬ್ಬಗಳು ಮುಕ್ತಾಯಗೊಳ್ಳುತ್ತವೆ. ಮತ್ತೆ ಅದೇ ಹೋರಿ ರಾಕ್ಸ್ಟಾರ್ ಎಂಬ ಹೆಸರನ್ನು ಹೊತ್ತುಕೊಂಡು ಚಕ್ಕಡಿ ಸ್ಪರ್ಧೆ ಅಂದರೆ ಗಾಡ ಸ್ಪರ್ಧೆಗೆ ಎಂಟ್ರಿ ಕೊಡುತ್ತೆ. ಅಗಡಿ ಗ್ರಾಮದಲ್ಲಿ ಪ್ರಥಮವಾಗಿ ಪ್ರಥಮ ಬಹುಮಾನವಾದಂತಹ ಪ್ಲಾಟಿನಾ ಬೈಕನ್ನು ಪಡೆಯುತ್ತೆ. ಬಸಾಪುರದಲ್ಲಿ ಪ್ರಥಮ ಬಹುಮಾನ 50,000 ರೂಪಾಯಿ, ಮೊಟೆಬೇರ್ನೂರಿನಲ್ಲಿ ಬಂಗಾರ ಮತ್ತು 20,000 ರೂಪಾಯಿ, ಕರ್ಜಗಿಯಲ್ಲಿ 2ನೇ ಬಹುಮಾನ 30,000 ರೂಪಾಯಿ, ಕಂಚಿನೆಗಳೂರಿನಲ್ಲಿ ಪ್ರಥಮ ಬಹುಮಾನ 1 ತೊಲೆ ಬಂಗಾರ, ಯಲುವಿಗೆಯಲ್ಲಿ 2ನೇ ಬಹುಮಾನ ಚಕ್ಕಡಿ, ರಾಣೆಬೆನ್ನೂರಿನಲ್ಲಿ 6ನೇ ಬಹುಮಾನ ಎಣ್ಣೆ ಪಂಪ್, ಕುಂದೂರು ನೀರ್ಲಿಗೆಯಲ್ಲಿ 15,000 ರೂಪಾಯಿ, ಇಟಗಿಯಲ್ಲಿ 2ನೇ ಬಹುಮಾನ 30,000 ರೂಪಾಯಿ, ಸಂತೇಶಗ್ಲಿಯಲ್ಲಿ 3ನೇ ಬಹುಮಾನ 20,000 ರೂಪಾಯಿ, ಹೊಳಲು ಗ್ರಾಮದಲ್ಲಿ ಪ್ರಥಮ ಬಹುಮಾನ 50,000 ರೂಪಾಯಿ, ಹೊಸರತ್ತಿಯಲ್ಲಿ 5ನೇ ಬಹುಮಾನ 10,000 ರೂಪಾಯಿ, ನೆಗಳೂರು ಗ್ರಾಮದಲ್ಲಿ 3ನೇ ಬಹುಮಾನ 15,000 ರೂಪಾಯಿ, ಕೆರಮತ್ತಹಳ್ಳಿ ಗ್ರಾಮದಲ್ಲಿ ಪ್ರಥಮ ಬಹುಮಾನ 40,000 ರೂಪಾಯಿ, ತೋಟದ ಯಲ್ಲಾಪುರದಲ್ಲಿ 2ನೇ ಬಹುಮಾನ 30,000 ರೂಪಾಯಿ, ಕಳ್ಳಿಹಾಳದಲ್ಲಿ 5ನೇ ಬಹುಮಾನ 7,000 ರೂಪಾಯಿ, ಗುತ್ತಲದಲ್ಲಿ 2ನೇ ಬಹುಮಾನ 40,000 ರೂಪಾಯಿ, ಸವಣೂರಿನಲ್ಲಿ 4ನೇ ಬಹುಮಾನ 15,000 ರೂಪಾಯಿ, ಮಲ್ಲನಾಯಕನಕೊಪ್ಪದಲ್ಲಿ 3ನೇ ಬಹುಮಾನ 25,000 ರೂಪಾಯಿ, ಕೋಣನಕೇರಿ ಗ್ರಾಮದಲ್ಲಿ 6ನೇ ಬಹುಮಾನ 10,000 ರೂಪಾಯಿ, ತಳ್ಳಿಹಳ್ಳಿಯಲ್ಲಿ 5ನೇ ಬಹುಮಾನ 10,000 ರೂಪಾಯಿ, ದೇವಗಿರಿಯಲ್ಲಿ 15ನೇ ಬಹುಮಾನ 2,000 ರೂಪಾಯಿ, ದೇವಗಿರಿ ಯಲ್ಲಾಪುರದಲ್ಲಿ 4ನೇ ಬಹುಮಾನ 15,000 ರೂಪಾಯಿ, ಬೀಸರಹಳ್ಳಿಯಲ್ಲಿ 7ನೇ ಬಹುಮಾನ 7,000 ರೂಪಾಯಿ, ಇಚ್ಚಂಗಿಯಲ್ಲಿ 5ನೇ ಬಹುಮಾನ 8,000 ರೂಪಾಯಿ, ದೇವಿ ಹೊಸೂರಿನಲ್ಲಿ 3ನೇ ಬಹುಮಾನ 20,000 ರೂಪಾಯಿ, ಧಾರವಾಡದ ಹತ್ತಿರದ ಹಳ್ಳಿಯಲ್ಲಿ 5ನೇ ಬಹುಮಾನ, ಗುತ್ತಲ ಗ್ರಾಮದಲ್ಲಿ ಹಗ್ಗವಿಲ್ಲದ ಚಕ್ಕಡಿಯನ್ನು ಓಡಿಸುವ ಸ್ಪರ್ಧೆಯಲ್ಲಿ ಕೂಡ ರಾಕ್ಸ್ಟಾರ್ ಹೋರಿಯು ಭಾಗಿಯಾಗಿತ್ತು. ನಂತರ ಅದೇ ರಾಕ್ಸ್ಟಾರ್ ಹೋರಿಯು ತಮಿಳುನಾಡಿಗೆ ಪ್ರಯಾಣ ಮಾಡಿ ಸೆಕೆಂಡ್ಸ್ ಹಬ್ಬಗಳಲ್ಲಿ ಕ್ರಮವಾಗಿ 8 ಮತ್ತು 9ನೇ ಬಹುಮಾನವನ್ನು ತನ್ನದಾಗಿಸಿಕೊಂಡಿತ್ತು. ಮತ್ತೆ ಅದೇ ಹುರುಪು ರಗಡ್ ಲುಕ್ಕಿನಿಂದ ಕರ್ನಾಟಕದ ಸಂಕೇತವಾದ ಕೆಂಪು ಹಳದಿ ಬಣ್ಣದ ಅಲಂಕಾರದೊಂದಿಗೆ ಪಿಪಿಯನ್ನು ಹೊತ್ತು ಹಬ್ಬ ಮಾಡೋಕ್ಕೆ ಶುರು ಮಾಡಿತು. ರಾಕ್ಸ್ಟಾರ್ ಹೋರಿಯು ಪ್ರಪ್ರಥಮವಾಗಿ ಹಾವೇರಿ ಹಬ್ಬದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವುದರ ಮೂಲಕ ಹಾವೇರಿಯ ಮುತ್ತಿನ ಕಳಶ ಎಂದು ಬಿರುದನ್ನು ಪಡೆದುಕೊಂಡಿತು. 2ನೇ ಹಬ್ಬ ಬಸಾಪುರದಲ್ಲಿ 3ನೇ ಬಹುಮಾನ, ಗಣಜೂರು ಹಬ್ಬದಲ್ಲಿ ಪ್ರಥಮ ಬಹುಮಾನ, ಇಂದೂರು ಹಬ್ಬದಲ್ಲಿ ಪ್ರಥಮ ಬಹುಮಾನ ಬೈಕ್, ಕೋಳೂರು ಹಬ್ಬದಲ್ಲಿ 5ನೇ ಬಹುಮಾನ ಟಿವಿ, ಬರಡಿ ಹಬ್ಬದಲ್ಲಿ 2ನೇ ಬಹುಮಾನ 5 ಗ್ರಾಂ ಬಂಗಾರ, ಮತ್ತೆ ಬಸಾಪುರದಲ್ಲಿ 2ನೇ ಬಹುಮಾನ ಚಕ್ಕಡಿ, ಹಿರಳ್ಳಿಯಲ್ಲಿ 6ನೇ ಬಹುಮಾನ ಟ್ರಜುರಿ, ಕುಪ್ಪಗಡ್ಡಿ ಹಬ್ಬದಲ್ಲಿ 2ನೇ ಬಹುಮಾನ ಅರ್ಧ ತೊಲೆ ಬಂಗಾರ, ಕೃಷ್ಣಾಪುರ ಹಬ್ಬದಲ್ಲಿ ಪ್ರಥಮ ಬಹುಮಾನ ಪ್ಲಾಟಿನಾ ಬೈಕ್, ಚಿಕ್ಕಬಾಸೂರು ಹಬ್ಬ,
ಮತ್ತು ಬರಡೆಯಲ್ಲಿ 4ನೇ ಬಹುಮಾನ ಟಿವಿ. ರಾಕ್ಸ್ಟಾರ್ ಹೋರಿಯು ಕೋಡಕ್ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಹರಿಸಿಕೊಂಡಿತು. ಹಾವೇರಿ ಹಬ್ಬದಲ್ಲಿ ಪ್ರತಿ ವರ್ಷದಂತೆ 4 ವರ್ಷ ಸತತ 4 ಹಬ್ಬಗಳನ್ನು ಯಶಸ್ವಿಯಾಗಿ ಪೂರೈಸಿ ಮತ್ತೆ ಅಕ್ಕಿ ಆಲೂರಿಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟು ಹೋರಿ ಹಬ್ಬದಲ್ಲಿ ಇತಿಹಾಸವನ್ನು ನಿರ್ಮಿಸಿತು. 3 ಗ್ರಾಂ ಬಂಗಾರ ಮತ್ತು ವಿಶೇಷ ಭೂಲಪ್ತಿ ಮ್ಯಾಚ್ ಎಂಬ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತ್ತು. ಅಷ್ಟೇ ಅಲ್ಲದೆ ರಾಕ್ಸ್ಟಾರ್ ಹೋರಿಯನ್ನು ಮೆಚ್ಚಿ ಸಿನಿಮಾ ಇಂಡಸ್ಟ್ರಿಯವರು ಮನಮೆಚ್ಚಿದ ಜೋಡಿ ಎಂಬ ಚಿತ್ರದಲ್ಲಿ ನಟಿಸೋಕೆ ಆಮಂತ್ರಣ ಕೂಡ ಕೊಟ್ಟಿದ್ದರು. ನಾಯಕ ನಟನಾದ ವಿಜಯ ರಾಘವೇಂದ್ರ ಅವರು ಕೂಡ ಸ್ವತಃ ರಾಕ್ಸ್ಟಾರ್ ಬಗ್ಗೆ ಡೈಲಾಗ್ ಹೇಳುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಬರೀ ಚಕ್ಕಡಿ ಸ್ಪರ್ಧೆ ಮತ್ತು ಹೋರಿ ಹಬ್ಬಗಳಲ್ಲಷ್ಟೇ ಅಲ್ಲದೆ ರಾಕ್ಸ್ಟಾರ್ ಹೋರಿಯು ಹೊಲ ಗದ್ದೆಗಳಲ್ಲಿ ವ್ಯವಸಾಯವನ್ನು ಕೂಡ ಮಾಡ್ತಾ ಇದ್ದ. ಈ ರಾಕ್ಸ್ಟಾರ್ ಹೋರಿಯನ್ನು ಸಕಲ ಕಲಾ ವಲ್ಲಭ ಎಂದರೂ ತಪ್ಪಾಗಲಾರದು. ರಾಕ್ಸ್ಟಾರ್ ಎಂಬುದು ಒಂದು ಹೆಸರಷ್ಟೇ ಅಲ್ಲ, ಹೋರಿ ಹಬ್ಬದ ಲಕ್ಷಾಂತರ ಅಭಿಮಾನಿಗಳ ಮನಸ್ಸಿನ ಭಾವನೆಯಾಗಿದೆ. ಅಳಿಸಲಾಗದ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ರಾಕ್ಸ್ಟಾರ್ ಹೋರಿಯು ಹೋರಿ ಹಬ್ಬವನ್ನು ತೊರೆದು ಕೆಲವು ದಿನಗಳ ನಂತರ ಅನಾರೋಗ್ಯದಿಂದ ಮರಣವನ್ನು ಹೊಂದಿತು. ಹೋರಿ ಹಬ್ಬದಲ್ಲೇ ಅತಿ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವಂಥ ರಾಕ್ಸ್ಟಾರ್ ಅಂತ್ಯ ಸಂಸ್ಕಾರಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಆಗಮಿಸಿದ್ರು. ಯಾರೇನೇ ಹೇಳಲಿ, ರಾಕ್ಸ್ಟಾರ್ ಅಳಿಸಲಾಗದ ಇತಿಹಾಸವನ್ನು ಸೃಷ್ಟಿಸಿ ಹೋರಿ ಹಬ್ಬದ ಒಬ್ಬ ಸೆಲೆಬ್ರಿಟಿಯಾಗಿದ್ದಾನೆ. ಅಂತ್ಯ ಸಂಸ್ಕಾರ ಮಾಡಿದಂಥ ಜಾಗದಲ್ಲೇ ರಾಕ್ಸ್ಟಾರ್ ಹೋರಿಯ ದೇವಸ್ಥಾನದ ಕಟ್ಟಡದ ಕೆಲಸ ಕೂಡ ನಡೆಸ್ತಾ ಇದ್ದಾರೆ. ರಾಕ್ಸ್ಟಾರ್ ಬದುಕಿರದೇ ಇರಬಹುದು, ಆದರೆ ಆತನು ಮಾಡಿದಂಥ ಸಾಧನೆಗಳು ಮತ್ತು ಅವನ ನೆನಪುಗಳು ಎಂದೆಂದಿಗೂ ಅಜರಾಮರ.